ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, LBA ಟೆಸ್ಟ್ 2 ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ. ಫಸ್ಟ್ ಇಯರ್ PUC ಮಕ್ಕಳಿಗಾಗಿ ಬಿಸ್ನೆಸ್ ಸ್ಟಡೀಸಿನ ಏನಂತೀರ ತಾವುಗಳು LBA ಟೆಸ್ಟ್ 2 ಕ್ವಶನ್ ಪೇಪರ್ ತೆಗೆದುಕೊಂಡು ಬಂದಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಸಚಿನ್ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸುತ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ತಾವು ನಮಗೆ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ, ಆಯಿತಾ. ಬನ್ನಿ ಈಗ ಫಸ್ಟ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಇದು ಯಾವ ಚಾಪ್ಟರ್ ಮೇಲೆ ಅಂದರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ನಿಮಗೆ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರಿನ ಮೇಲೆ ಈ ಒಂದು 30 ಮಾರ್ಕ್ಸ್ ಕ್ವಶನ್ ಪೇಪರ್ ಸೆಟ್ ಆಗಿರುವಂಥದ್ದು. ಚೂಸ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ದಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಇದಕ್ಕೆ ಪ್ರೊಪ್ರೈಟರ್ಶಿಪ್ ಅಂತ ಇದೆ ಅಲ್ವಾ, ಆಪ್ಷನ್ ಬಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಪ್ರಾಫಿಟ್ಸ್ ನೀಡ್ಸ್ ಟು ಬಿ ಶೇರ್ಡ್, ದಿಸ್ ಸ್ಟೇಟ್ಮೆಂಟ್ ಈಸ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಇದು ಕೂಡ ಅಷ್ಟೇ ಪ್ರೊಪ್ರೈಟರ್ಶಿಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ದಿ ಹೆಡ್ ಆಫ್ ದಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಇದು ಕಾರ್ಥ ಅನ್ನುವಂಥದ್ದು ರೈಟ್ ಆನ್ಸರ್. ಸೆಕೆಂಡ್ ಇದೆ ಅಲ್ವಾ, ಅದು KRTA ಅಂತ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಬಹಳ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ಈಸ್ ಡ್ಯಾಶ್ ಅಂತ ಇದೆ. 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮಿನಿಮಮ್ ಕೇಳಿದ್ದಾರೆ ಇಲ್ಲಿ, ಅರ್ಥ ಆಯ್ತಲ್ವಾ, +2 ಎವ್ರಿ ಪಾರ್ಟ್ನರ್ ಇನ್ ಬೋತ್ ಆನ್ ಏಜೆಂಟ್ ಆ್ಯಂಡ್ ಎ ಡ್ಯಾಶ್ ಅಂತ ಇದೆ. ಪ್ರಿನ್ಸಿಪಾಲ್ ಈಸ್ ದ ರೈಟ್ ಆನ್ಸರ್, ಈಸ್ ಪ್ರಿನ್ಸಿಪಾಲ್. ಎವ್ರಿ ಪಾರ್ಟ್ನರ್ ಇನ್ ಆ್ಯಂಡ್ ಆ್ಯನ್ ಏಜೆಂಟ್ ಆರ್ ಅ ಪ್ರಿನ್ಸಿಪಾಲ್. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 1932 ಆಗಿರುತ್ತೆ. ಪಬ್ಲಿಕ್ ಕಂಪನಿ ಅಂತ ಇದೆ. ನೋ ಲಿಮಿಟ್ ಆನ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಈಸ್ ದ ರೈಟ್ ಆನ್ಸರ್. ಸರ್ವಿಸ್ ಮೋಟಿವ್ ಅಂತ ಇದೆ. ಇದಕ್ಕೆ ಕೋಆಪ್ರೇಟಿವ್ ಸೊಸೈಟಿ ಈಸ್ ದ ರೈಟ್ ಆನ್ಸರ್. ಸರ್ವಿಸ್ ಮೋಟಿವ್ಗೆ ಕೋಆಪ್ರೇಟಿವ್ ಸೊಸೈಟಿ ಈಸ್ ದ ರೈಟ್ ಆನ್ಸರ್. ನೌ ಮೈ ಡಿಯರ್ ಚಿಲ್ಡ್ರನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ 1 ಸೆಂಟೆನ್ಸಸ್ ಈಚ್ ಅಂತ ಇದೆ. ಹಾಗಿದ್ರೆ ಇದನ್ನು ನಾವೀಗ ನೋಡ್ತಾ ಹೋಗೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಆಗಿದ್ದರೆ 2 ಪ್ರಶ್ನೆಗಳು ಇದ್ದಾವೆ. ಇನ್ ವಿಚ್ ಫಾರ್ಮ್ ಆಫ್ ಬಿಸ್ನೆಸ್ ಕ್ವಿಕ್ ಡಿಸಿಷನ್ಸ್ ಆರ್ ಪಾಸಿಬಲ್ ಅಂತ ಇದೆ, ಹೌದಲ್ವಾ. ಏನಿದು ಪ್ರೊಪ್ರೈಟರ್ಶಿಪ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನುವಂಥದ್ದು. ಕ್ವಶನ್ ನಂಬರ್ 2, ನೇಮ್ ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಗವರ್ನ್ಡ್ ಬೈ ದಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 ಅಂತ ಇದೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಐ ರಿಪೀಟ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಬರೆದ್ರೆ ಸಾಕು ಕಣ್ರಿ, 1 ಮಾರ್ಕ್ಸ್ ಸಿಗುತ್ತೆ. ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಕಡೆಗೆ ಹೋಗ್ತಾ ಇದ್ವಿ. ಪಾರ್ಟ್ ಬಿಗೆ ಬಂದಿದ್ವಿ. ನೇಮ್ ಎನಿ 2 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಇದೆ, ಆಯಿತಾ. ಸೋಲೋ ಪ್ರೊಪ್ರೈಟರ್ಶಿಪ್, ಇನ್ನೊಂದು ಪಾರ್ಟ್ನರ್ಶಿಪ್ ಅಂತ. ನೋಡಿ, ನೇಮ್ ಎನಿ 2 ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಿನ 2 ಫಾರ್ಮ್ಗಳನ್ನು ಬರೆಯಿರಿ ಅಂತ ಇದೆ. ಇದರಲ್ಲಿ 1 ಅಂತ ಹಾಕಿಬಿಟ್ಟು ಸೋಲೋ ಪ್ರೊಪ್ರೈಟರ್ಶಿಪ್ ಅಂತ ಬರೀರಿ, ಇನ್ನೊಂದರಲ್ಲಿ ಪಾರ್ಟ್ನರ್ಶಿಪ್ ಅಂತ ಬರೀರಿ, ಆಯಿತಾ. 2 ಮುಗೀತು. ಇನ್ನೊಂದು ಕ್ವಶನ್ ಇದೆ, ಮೆನ್ಷನ್ ಎನಿ 2 ಬಿಸ್ನೆಸ್ ಸೂಟಬಲ್ ಫಾರ್ ಸೋಲೋ ಪ್ರೊಪ್ರೈಟರ್ಶಿಪ್ ಅಂತ ಇದೆ. ಎನಿ 2 ಬಿಸ್ನೆಸ್ ಅಲ್ವಾ, ಇನ್ನೂ 1 ಬರೀರಿ, 1 ಅಂತ ಹಾಕಿ ರಿಟೇಲ್ ಶಾಪ್ಸ್ ಅಂತ ಬರೀರಿ, ಅಂದರೆ ಕಿರಾಣಿ ಅಂಗಡಿಗಳು ಅಂತ. ಇನ್ನೊಂದು ಬ್ಯೂಟಿ ಪಾರ್ಲರ್ಸ್ ಅಂತ ಬರೀರಿ, ಅಥವಾ ಟೈಲರ್ ಶಾಪ್ಸ್ ಅಂತಲೂ ಕೂಡ ತಾವುಗಳು ಬರೆಯಬಹುದಾಗಿದೆ. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. 2 ಮಾರ್ಕ್ಸಿಗೆ ನೇಮ್ ಎನಿ 2 ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ಸ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಒಂದು ಜನರಲ್ ಪಾರ್ಟ್ನರ್ಶಿಪ್ಪು, ಇನ್ನೊಂದು ಲಿಮಿಟೆಡ್ ಪಾರ್ಟ್ನರ್ಶಿಪ್. 3ರಲ್ಲಿ ಯಾವುದಾದ್ರೂ 2 ಬರೀರಿ ಅಂತ ಇದೆ. ಭಾಳ ಈಸಿಯಾಗಿ ಇರುವಂಥದ್ದು. ಪಾರ್ಟ್ ಸಿ, ಮೈ ಡಿಯರ್ ಚಿಲ್ಡ್ರನ್, ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್ ಅಂತ ಇದೆ. ನೇಮ್ ದಿ ಟೈಪ್ಸ್ ಆಫ್ ಆರ್ಗನೈಸೇಷನ್ ಫಾರ್ ದಿ ಫಾಲೋಯಿಂಗ್ ಅಂತ ಇದೆ. ಇದು 4 ಅಂಕದ ಪ್ರಶ್ನೆ. 4 ಪ್ರಶ್ನೆನೇ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಎ ಕಂಪ್ನಿ ಹ್ಯಾವಿಂಗ್ ಅಟ್ಲೀಸ್ಟ್ 7 ಮೆಂಬರ್ಸ್, ಇದನ್ನ ಏನಂತ ಕರಿತೀವಿ? ಪಬ್ಲಿಕ್ ಕಂಪ್ನಿ ಅಂತ ಕರಿಬೇಕು, ಆಯಿತಾ. ಆನ್ಸರೇ ಪಬ್ಲಿಕ್ ಕಂಪ್ನಿ ಅಂತ. ಬಿ ಏನು? ಆ್ಯನ್ ಆರ್ಗನೈಸೇಷನ್ ಓನ್ಡ್ ಬೈ ಎ ಸಿಂಗಲ್ ಪರ್ಸನ್ ಅಂತ ಇದೆ. ಸೋಲೋ ಪ್ರೊಪ್ರೈಟರ್ಶಿಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಸಿ, ಎ ಕಂಪ್ನಿ ಇನ್ ವಿಚ್ ದ ನಂಬರ್ ಆಫ್ ಮೆಂಬರ್ಸ್ ಕೆನಾಟ್ ಎಕ್ಸೀಡ್ 200 ಅಂತ ಇದೆ. ಇದಕ್ಕೆ ಪ್ರೈವೇಟ್ ಕಂಪ್ನಿ ಅಂತ ಬರಿಬೇಕು ಆನ್ಸರ್, ಆಯಿತಾ. ಕ್ವಶನ್ ನಂಬರ್ ಡಿ, ಇಟ್ಸ್ ಮೇನ್ ಏಮ್ ಈಸ್ ಟು ಪ್ರೊವೈಡ್ ಸರ್ವಿಸ್ ಟು ದ ಮೆಂಬರ್ಸ್ ಅಂತ ಇದೆ. ಕೋಆಪ್ರೇಟಿವ್ ಸೊಸೈಟಿ ಅಂತ ಬರೀರಿ. ಎನಿ 2 ಅಂತ ಇದೆ, ಅಂದರೆ 2 4 8 ಮಾರ್ಕ್ಸು ಈ ಒಂದು ಇದಕ್ಕೆ. ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್ ಸೋಲೋ ಪ್ರೊಪ್ರೈಟರ್ಶಿಪ್ ಅಂತ ಇದೆ. ಇದಕ್ಕೆ ಬಹಳ ಈಸಿ ಕಂಡ್ರೆ, ಏನಿಲ್ಲ, 4 ಫೀಚರ್ಸ್ ಕೇಳಿದಾರಾ. ಒಂದು ಸಿಂಗಲ್ ಓನರ್ಶಿಪ್ ಅಂತ ಬರೀರಿ, ಇನ್ನೊಂದು ಅನ್ಲಿಮಿಟೆಡ್ ಲಯಬಿಲಿಟಿ ಬರೀರಿ, ಥರ್ಡ್ ಒನ್ ಏನು ಬರೀತೀರಾ, ಕ್ವಿಕ್ ಡಿಸಿಷನ್ ಮೇಕಿಂಗ್ ಬರೀರಿ, ಇನ್ನೊಂದು ಕಂಟ್ರೋಲ್ ಬೈ ದಿ
ಓನರ್ ಕಂಪ್ಲೀಟ್ ಕಂಟ್ರೋಲ್ ಬೈ ದಿ ಓನರ್ ಬರೀರಿ. ಈ 4 ಬರೀರಿ. ಐ ರಿಪೀಟ್, ಸಿಂಗಲ್ ಓನರ್ಶಿಪ್, ಅನ್ಲಿಮಿಟೆಡ್ ಲಯಬಿಲಿಟಿ, ಕಂಪ್ಲೀಟ್ ಕಂಟ್ರೋಲ್ ಬೈ ದಿ ಓನರ್ ಬರೀರಿ. ಕ್ವಿಕ್ ಡಿಸಿಷನ್ ಮೇಕಿಂಗ್ ಕೂಡ ಬರಿಬೋದು. ಪಾರ್ಟ್ ಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನೂ ಇಲ್ಲ, ಇದು 8 ಮಾರ್ಕ್ ಕ್ವಶನ್ಸು ಆ್ಯಸ್ ಇಟ್ ಈಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಹಂಗೆ ಗಟ್ಟು ಹೊಡೆದು ಹಂಗೆ ಪ್ರಾಕ್ಟೀಸ್ ಮಾಡಿ ಬರೆದುಬಿಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಯಾವುದೇ ಕಾರಣಕ್ಕೂ ತಾವುಗಳು ಕಡಿಮೆ ಅಂಕಗಳನ್ನು ತೆಗಿಬೇಡಿ. ಆದಷ್ಟು ಚೆನ್ನಾಗಿ ಓದಿ, ಕಷ್ಟಪಟ್ಟರೆ ಎಲ್ಲದೂ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.